ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹಲೋ ಪದ್ದು. ಅತ್ತೆವ ಹೇಗಿದ್ದೀರಾ? ನಾವು ಸಂದಾಕಿದೀವಿ. ನಿಂಗೇನಾಯ್ತವ? ಧ್ವನಿ ಯಾಕೆ ಸಪ್ಕೈತೆ? ಏನಿಲ್ಲ, ಸ್ವಲ್ಪ ಜ್ವರ ಅಷ್ಟೆ. 3 ಹೊತ್ತು ಚಿಂತೆ ಮಾಡ್ಕೊಂಡಿದ್ರೆ ಇನ್ನೇನಾಯ್ತೈತೆ ಹೇಳು? ಆಸ್ಪತ್ರೆಗೆ ಹೋಗ್ಬಿಟ್ ಬಾರವಾ. ಅದು ಬಿಡಿ, ಪೂರ್ವಿ ಆರಾಮಾಗಿದ್ದಾಳ? ಅವಳಿಗೇನಾಯ್ತೆ? ಅವಳು ಸಂದಾಕೆ ಇದ್ದಾಳೆ. ಅದ್ರಾಗೂ ಇಲ್ಲಿಗೆ ಬಂದ್ಮೇಲೆ ಅವಳ ಮನ್ಸೋಸಿ ಅಗ್ರ ಆಗೈತೆ ಕಣವ. ಯಾಕೆ ಹಂಗೆ ಹೇಳ್ತಿದ್ದೀರಾ ಅತ್ಯವ? ಅಂದ್ರೆ ಪೂರ್ವಿ ಅಲ್ಲಿದ್ರೆ ಚೆನ್ನಾಗಿರ್ತಾಳೆ ಅಂತ ನಿಮ್ಮ ಮಾತಿನ ಅರ್ಥ? ಹಂಗೆಲ್ಲ ಏನಿಲ್ಲ, 1 ವಾರ ಕಳೆದ್ಮೇಲೆ ಅವಳು ಇಲ್ಲಿಗೆ ಬರ್ತಾಳಲ್ಲ. ನಾನ್ ನೆನ್ನೆನೆ ಹೇಳ್ದೆ ತಾನೆ ಮತ್ತ ಮನೆಗೆ ಅವಳು ವಾಪಸ್ ಬರಕಿಲ್ಲ ಅಂತ. ಏನು, ಪೂರ್ವಿ ಮತ್ತೆ ವಾಪಸ್ ಈ ಮನೆಗೆ ಬರೋದಿಲ್ವಾ? ಏನ್ ಹೇಳ್ತಿದ್ದೀರಾ ಅತ್ಯವ? ಪೂರ್ವಿ ಏನಾದ್ರೂ ಬರ್ಲಿಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬರ್ತೀನಿ ಅವಳನ್ನ ಕರ್ಕೊಂಡು ಹೋಗೋಕೆ. ನೋಡ್ತೀರಿ. ಸಾಕ್ ಸುಮ್ಕಿರವ್ವ, ಕರ್ಕೊಂಡು ಹೋಗ್ ಬರ್ತಾಳಂತೆ. ಆ ಮನೇಲಿ ಏನೈತೆ ಅಂತ ಕರ್ಕೊಂಡು ಹೋಗ್ ಬರ್ತೀಯ? ಓ, ಪೂರ್ವಿ ಕತ್ತಲ್ಲಿ ತಾಳಿ ಅದಕ್ಕೆ ತಾನೇ ನೀನ್ ಕರ್ಕೊಂಡು ಹೋಗ್ ಬರ್ತೀನಿ ಅಂತಿರೋದು? ಸರಿ ಬಿಡು, ಇನ್ ಮುಂದಕ್ಕೆ ಅದ್ ಇರಕ್ಕಿಲ್ಲ. ನಾನ್ ಇವತ್ತ ತಾಳಿಯ ತೆಗಿಸ್ತಾ ಇದ್ದೀನಿ. ಒಬ್ಬ ಗುರುಗಳ ಹತ್ರ ಕರ್ಕೊಂಡೋಗಿ ಯಾವ ಅಪಾಯನೂ ಆಗ್ದಂಗೆ ಇವತ್ತ ತಾಳಿಯ ತೆಗಿಸ್ಬಿಡ್ತೀನಿ. ಅತ್ಯವ ಏನ್ ಹೇಳ್ತಿದ್ದೀರಾ? ನಿಮ್ ಕೈ ಮುಗಿತೀನಿ, ದಯವಿಟ್ಟು ಅಂತ ಕೆಲ್ಸ ಮಾತ್ರ ಮಾಡ್ಬೇಡಿ. ಪೂರ್ವಿತ ಅಮ್ಮಾಜಿ, ನಂದನ್ ಪದ್ಮಿನಿ ಸಂಬಂಧ ಈಗ ಹೇಗಿದೆ ಅಂತ ತಿಳ್ಕೊತೀನಿ ಅಂದ್ರಲ್ಲ, ಏನಾದರೂ ಗೊತ್ತಾಯ್ತಾ? ಈಗಲೇ ನನಗೇನು ಗೊತ್ತಾಗ್ತಾ ಇಲ್ಲ ನರೇಂದ್ರ. ಪದ್ಮಿನಿ ಪೂರ್ವಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳೆ. ಅವಳು ಒಳ್ಳೇದಾಗ್ಲಿ ಅಂತ ಬಯಸ್ತಾಳೆ. ಪಾಪ ತಾನು ಮಾಡಿದ ತಪ್ಪಿಗೆ ಪೂರ್ವಿ ತಾಳಿ ಕಟ್ಟಿಸ್ಕೊಳ್ಳೋ ಹಾಗಾಯ್ತಲ್ಲ ಅನ್ನೋ ಕಾರಣಕ್ಕೆ ಅವಳಿಗೆ ಪಶ್ಚಾತ್ತಾಪ ಆಗಿರ್ಬೇಕು. ಅದೇ ಕಾರಣಕ್ಕೆ ಪ್ರೀತಿ ಜೊತೆಗೆ ಅವಳಿಗೆ ಕನಿಕರನೂ ಹೆಚ್ಚಾಗಿರ್ಬೇಕು. ನಮ್ಮ ನಂದನ್ ಬಗ್ಗೆ ಅಂತೂ ಕೇಳದೇ ಬೇಡ. ಯಾವಾಗಲೂ ಪದ್ಮಿನಿ ಪದ್ಮಿನಿ ಅಂತ ಅವಳದೇ ಜಪ ಮಾಡ್ತಿರ್ತಾನೆ. ಆದರೆ ಒಂದಂತೂ ನಿಜ ನರೇಂದ್ರ, ನಂದನ್ನು ಪದ್ಮಿನಿ ಸಂಬಂಧ ಪ್ರೀತಿ ಬಿಟ್ಟು ಬೇರೆ ಯಾವ ಹಂತಕ್ಕೂ ಹೋಗಿಲ್ಲ. ಅವರಿಬ್ರು ದೂರನೇ ಇದ್ದಾರೆ ಅಂತ ನನಗನ್ಸತ್ತೆ. ಈಗ ಪ್ರೀತಿನೇ ಅಲ್ವಾ ಅಮ್ಮಾಜಿ ಸಮಸ್ಯೆ ಆಗಿರೋದು? ಹೌದು, ಅದಿರ್ಲಿಲ್ಲ ಅಂದಿದ್ರೆ ಪದ್ಮಿನಿ ನೀನು ನಂದನ್ ಹೆಂಡತಿಯಲ್ಲ, ಪೂರ್ವಿ ಅವನ ಹೆಂಡತಿ ಅಂತ ಹೇಳ್ಬಿಡ್ತಿದ್ದೆ. ಆದ್ರೆ ಈಗ ಆಗ್ತಾ ಇಲ್ಲ. ಉಸಿರು ಕಟ್ಟತ್ತೆ, ಭಯ ಆಗತ್ತೆ. ಪದ್ಮಿನಿ ಹತ್ರನೂ ಅಷ್ಟೇ, ನನಗೆ ಎಲ್ಲ ಸತ್ಯ ಗೊತ್ತು ಅಂತ ಧೈರ್ಯವಾಗಿ ಅವಳಿಗೂ ಹೇಳೋದಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಬೈದು ಹೆದರಿಸಿ ಗದರಿಸಿ ಹೇಳಿ ಸರಿ ಮಾಡುವಂಥದ್ದಲ್ಲ. ಏನು ಮಾಡೋದು? ಇದೆಂಥ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು ಅಮ್ಮಾಜಿ. ಹೌದು, ಒಂದು ಕಡೆ ಮೊಮ್ಮಗನ ಮೇಲೆ ಪ್ರೀತಿ, ಇನ್ನೊಂದು ಕಡೆ ಆ ದೇವ್ರು ಬೆಸ್ತಿರೋ ಬ್ರಹ್ಮಗಂಟು. ಒಂದು ಸರ್ತಿ ಹೇಳುತ್ತೆ, ಆ ದೇವ್ರು ಬೆಸ್ತಿರೋ ಬ್ರಹ್ಮಗಂಟಿಗೆ ನೀನು ಬೆಲೆ ಕೊಡು, ಅದೇ ಸರಿ ಅನ್ನತ್ತೆ. ಆದ್ರೂ ಯಾಕೋ ಮನಸ್ಸಿಗೆ ಗೊಂದಲ. ಯಾವ್ದು ಹೇಳಬೇಕೋ ಬೇಡವೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಅಮ್ಮಾಜಿ, ನನಗಂತೂ ನಮ್ಮ ನಂದನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವನ್ ಪದ್ಮಿನಿ ಜೊತೆ ಆನಂದವಾಗಿ ಜೀವನ ಮಾಡ್ಲಿ ಅನ್ಸುತ್ತೆ. ಆದ್ರೆ ನನ್ನ ಮನಸ್ಸಿನ ತಕ್ಕಡಿಲಿ ಮದುವೆನಾ ಪ್ರೀತಿನ ಅಂತ ತೂಕ ಹಾಕಿ ನೋಡಿದಾಗ ಹೆಚ್ಚು ತೂಕವಾದದ್ದು ಮದುವೆನೇ ಅಂತ ತೋರಿಸ್ತಾ ಇದೆ. ಏನ್ ಬೇಕಾದ್ರೂ ಆಗ್ಲಿ, ನಾನಂತೂ ಇದೆಲ್ಲ ಒಂದು ತೀರ್ಮಾನಕ್ಕೆ ಬರೋವರೆಗೂ ಪದ್ಮಿನಿ ನಂದನ್ನ ಜೊತೆಲಿರೋದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ.
ಪದ್ಮಿನಿ, ಗಂಜಿ ತಗೋ. ಏನೋ ಹುಷಾರಿಲ್ವಂತೆ, ಏನಾದ್ರೂ ಪ್ರಾಬ್ಲಮಾ? ಏನಿಲ್ಲ, ಸ್ವಲ್ಪ ಜ್ವರ ಅಷ್ಟೆ. ಅದಲ್ಲ, ನೀನು ಫೋನಲ್ಲಿ ಏನೋ ಮಾತಾಡ್ತಿದ್ಯಲ್ಲ, ಅದೇನಾದ್ರೂ ಪ್ರಾಬ್ಲಮ್ಮಾ ಅಂದೆ. ಇಲ್ಲ ಇಲ್ಲ. ಅಲ್ಲ, ನಾನು ಬಂದಿದ ತಕ್ಷಣ ನೀನು ಕಾಲ್ ಕಟ್ ಮಾಡ್ದ್ಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ನಾನು ಬಂದಿದ್ದು ನಿಂಗೆ ಡಿಸ್ಟರ್ಬ್ ಆಯ್ತೇನೋ? ಹಂಗೆಲ್ಲ ಏನಿಲ್ಲ, ಅತ್ತೆ ಒಂದ್ ಜೊತೆ ಮಾತಾಡ್ತಿದ್ದೆ ಅಷ್ಟೆ. ಸರಿ ಸರಿ, ನೀನು ಗಂಜಿ ಕುಡ್ದು ರೆಸ್ಟ್ ಮಾಡು. ಅಯ್ಯೋ, ಅತ್ಯವ ತಾಳಿ ತಗ್ಸ್ತಿದ್ದೀನಿ ಅಂತಿದಾರಲ್ಲ, ಹೆಂಗಾದ್ರೂ ಇದನ್ನ ತಡಿಲೇಬೇಕು. ಏನ್ ಮಾಡ್ಲಿ? ಅಯ್ಯೋ, ಈ ಪದ್ದು ಯಾಕೆ ಮತ್ ಫೋನ್ ಮಾಡ್ತಾನೆ ಅವಳೆ? ಹೆಂಗೋ ಇದೊಂಥರ ನಡೀತಿದ್ಯಲ್ಲ, ಅಷ್ಟೇ ಸಾಕು. ಪುಟ ಎಲ್ಗೋ ಹೊಂಟೆ? ಅಪ್ಪಯ್ಯ, ಲೈಬ್ರರಿ ಹೋಗಿ ಒಂದೆರಡು ಪುಸ್ತಕ ತಗೊಂಡ್ಬರ್ತೀನಿ. ಅಲ್ಲ, ದೂರ ಐತೇನದು? ಅಷ್ಟೇನ್ ದೂರ ಇಲ್ಲ, ಬಸ್ನಾಗ ಹೋಗಿ ಬರ್ತೀನಿ. ಹುಷಾರು ಕಣವ ಪೂರ್ವಿ, ಸಂದಾಗ ಓದ್ಕ. ಪುರೋಸಿ, ನೀನು ಹೊಂಟಾ? ಓ ಅಣ್ಣಯ್ಯ, ಅದು 8 ದಿವಸ ಅಂತ ಸುಮ್ಕೆ ಮನೆಯಲ್ಲೇ ಕೂರೋದು, ಅದಕ್ಕೆ ಇಲ್ಲೇ ಯಾವ್ದಾರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಸೇರ್ಕಂತೀನಿ. ನೀನು ಕೆಲಸ ಮಾಡ್ಬೇಕಾ? ಬೇಡ ಅನ್ಬೇಡ ಅಣ್ಣಯ್ಯ, ನೀನು ಒಬ್ನೇ ಕಷ್ಟಪಡ್ಬೇಕಾ? ನಾನು ಕೆಲ್ಸಕ್ಕೆ ಹೋಯ್ತೀನಿ. ಹೆಂಗೋ ಊರಾಗ ಆರಾಮಾಗಿದ್ರಿ, ನಾನು ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಕಷ್ಟಪಡಂಗಾಯ್ತು. ಅಯ್ಯೋ ರೀ, ನೊಂದ್ಕೋಬೇಡ್ರಿ, ಒಳ್ಳೆ ಕೆಲ್ಸದ ಮ್ಯಾಕ್ ಹೋಗ್ತಾವ್ರೆ, ಒಳ್ಳೇದಾಗ್ಲಿ ಅನ್ನಿ. ಆಯ್ತವ, ಹುಷಾರಾಗಿ ಹೋಗಿ ಬನ್ನಿ. ಒಂದ್ ನಿಮಿಷ ಪೂರ್ವಿ, ನೀನು ಕುತ್ಕೆಲಿರೋದು ಎಂತಾಯ್ತದು? ಯಾವತ್ತೂ ನಾನು ನೋಡಿಲ್ವಲ್ಲ. ಅದು ಅಣ್ಣಯ್ಯ, ಅವತ್ತೊಂದ್ ದಿವಸ ಕೆಟ್ಕೊಂಡ್ ಬಿದ್ದಿತ್ತಂತೆ, ಅದಕ್ಕೆ ಕಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಡ್ ಬಂದ್ರಂತೆ. ಹೋ, ಅಳಿಯಂದ್ರೆ ಕರ್ಕೊಂಡೋಗಿ ಕಟ್ಸಿರೋದಾ? ಅವ್ರಿಗೆ ಏಟ್ ಜವಾಬ್ದಾರಿ ಆಯ್ತು ನೋಡು. ಓ ಅಂತ್ಯವಾ, ಸರಿ ಸರಿ, ನಾವು ಬರ್ತೀವಿ ಅಣ್ಣಯ್ಯ. ಹುಷಾರು. ಓ ನಂದನ್ ಎಲ್ಲಿ? ಅವನೆಲ್ಲಿ ಬರ್ತಾನೆ ಅಮ್ಮಾಜಿ, ಪದ್ಮಿನಿ ಸೇವೆ ಮಾಡ್ಕೊಂಡು ಅವಳ ಜೊತೆನೇ ಇದ್ದಾನೆ. ನಂದನ್ ಯಾಕೆ ನನ್ನ ಮಾತಿ ಕೇಳ್ತಾನೆ ಇಲ್ಲ? ಸರಿ, ನೀವೆಲ್ಲ ತಿಂಡಿ ಶುರು ಮಾಡಿ, ಪದ್ಮಿನಿಗೆ ಏನಾಗಿದೆ ಅಂತ ನೋಡ್ಕೊಂಬರ್ತೀನಿ. ಅಮ್ಮಾಜಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ನಂದನ್ಗೆ ಪದ್ಮಿನಿ ಮೇಲೆ ತುಂಬಾ ಪ್ರೀತಿ, ಅದರಲ್ಲೂ ಅವಳು ಹುಷಾರಿಲ್ಲ ಅಂದಮೇಲೆ ಅವನು ಅವಳ ಜೊತೆನೇ ಇರ್ತಾನೆ. ಇಷ್ಟಕ್ಕೂ ಗಂಡ ಹೆಂಡತಿನ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಅಮ್ಮಾಜಿ? ಅವನ್ನ ಕರಿಬೇಡಿ, ಅವನು ಅವಳ ಜೊತೆನೇ ಇರಲಿ. ಹೌದು ಅಮ್ಮಾಜಿ, ಸುಮ್ಮನೆ ಅವರಿಬ್ಬರ ಮಧ್ಯೆ ಅಂತರ ಆಗೋದು ಬೇಡ. ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ, ನಿಮ್ಗೆ ಯಾರಿಗೂ ಇದು ಅರ್ಥ ಆಗೋದಿಲ್ಲ. ಸುಮ್ಮನೆ ಇದ್ಬಿಡಿ. ಯಾಕೋ ಈ ಮನೇಲಿ ನಾವಿದೀವಿ ಅನ್ನೋದೇ ಮರ್ತೋಗ್ತಾ ಇದೆ ಅನ್ಸುತ್ತೆ. ಏನಂದೆ ನೀನು? ಏನ್ ನಿನ್ ಮಾತಿನ ಅರ್ಥ?
ಅಂದ್ರೆ ನೀವ್ ಅಕ್ಕ ತಂಗಿರ್ ಬಗ್ಗೆ ತಲೆ ಕೆಡ್ಸ್ಕೊಂಡಷ್ಟು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿಲ್ವಲ್ಲ ಅಂತ. ಏನೋ ಏನ್ ಹೇಳ್ತಾ ಇದೀಯ ನೀನು? ಅಂದ್ರೆ ಅಮ್ಮಾಜಿ, ನೀವು ಪದ್ಮಿನಿ ಪೂರ್ವಿ ಅಂತ ಟೆನ್ಷನ್ ಮಾಡ್ಕೊಂಡು ನಿಮ್ ಹೆಲ್ತ್ ಹಾಳು ಮಾಡ್ಕೋತಾ ಇದ್ದೀರಾ ಅಂತ ಹೇಳಕ್ ಬಂದೆ. ಅಲ್ಲ ಅಮ್ಮಾಜಿ, ಪದ್ಮಿನಿ ಈ ಮನೆ ಸೊಸೆ, ಪರವಾಗಿಲ್ಲ. ಆದ್ರೆ ಪೂರ್ವಿ ಬಗ್ಗೆ ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ. ತಪ್ಪೇನು? ಪೂರ್ವಿನು ಈ ಮನೆಗೆ ಸೇರ್ದವಳು. ಹಾಗಂತ ನಾನು ಭಾವಿಸಿದ್ದೀನಿ. ಪಾಪ ಬಡವ್ರ ಮನೆ ಹುಡುಗಿ ಅಂತ ನೀವು ಅವಳ ಮೇಲೆ ಎಷ್ಟು ಜವಾಬ್ದಾರಿ ತಗೊಂಡಿದ್ದೀರಾ. ಆದ್ರೆ ಅವಳಿಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ಈ ಮನೆಗ್ ನಾನ್ ಬರೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಹತ್ಯವನ್ನ ಹಿಂಗಾದ್ರೂ ಮಾಡಿ ತಡಿಲೇಬೇಕು. ನಾನೇ ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಅವರು ತಾಳಿನ ತಗ್ಸ್ಬಿಡ್ತಾರೆ. ನಾನೇನಾದರೂ ನಿಂಗೆ ಗಂಜಿ ಕುಡಿ ಅಂತ ಹೇಳಿದರೆ ನೀನು ಹಠ ಮಾಡ್ಕೊಂಡು ಕುಡಿತಾ ಇರಲಿಲ್ಲ. ಈಗ ನೀನಾಗಿ ನೀನು ಹಸು ತಡ್ಕೊಳಕ್ಕಾಗದೆ ಕುಡಿತಿದೀಯ. ನಾನೇನು ಹೇಳಲ್ಲ, ನನಗೆ ನೀನು ಹುಷಾರಾಗಿದ್ದರೆ ಅಷ್ಟೇ ಸಾಕು. ಪದ್ಮಿನಿ 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 ಏನಾಗ್ತಿದೆ? ಏನು? ಪೂರ್ವಿ ಇನ್ಮೇಲೆ ಈ ಮನೆಗೆ ಬರೋದಿಲ್ವಂತ? ಹಾಗಂತ ಯಾರು ಹೇಳಿದ್ದು? ಅದು ಅಮ್ಮಾಜಿ, ಪದ್ಮಿನಿನ ಪದ್ಮಿನಿ ಹೀಗೆ ಹೇಳದ್ಲಾ? ಅದು ಅಮ್ಮಾಜಿ, ಪದ್ಮಿನಿ ಅವ್ರ ಅತ್ತೆ ಊರ್ವಶಿ ಹತ್ರ ಫೋನಲ್ಲಿ ಮಾತಾಡ್ತಿದ್ಲು. ನಾನು ಅದನ್ನ ಕೇಳಿಸ್ಕೊಂಡೆ. ಪೂರ್ವಿ ಮನೆಗ್ ಬರಲ್ವಾ ಅಂತ ಶಾಕಲ್ಲಿ ಕೇಳ್ತಿದ್ಲು. ಇಷ್ಟೇ ಅಮ್ಮಾಜಿ ನಂಗೆ ಗೊತ್ತಿರೋದು. ಚಂಚು, ಈ ವಿಷಯ ನನ್ಗಕ್ಕೆ ಹೇಳಿಲ್ಲ. ಪೂರ್ವಿ ಹಾಗ್ಯಾಕೆ ಹೇಳಿದ್ಲು? ಪೂರ್ವಿ ಬಡವ್ರ ಮನೆ ಹುಡುಗಿ ಆಗಿದ್ರು ಅಕ್ಕನ ಮನೇಲಿ ಆರಾಮಾಗಿ ಇದ್ಬಿಡ್ಬಹುದು ಅಂತ ಅಂದ್ಕೊಳ್ಳೋ ಹುಡುಗಿ ಖಂಡಿತ ಅಲ್ಲ. ತಾನಿಲ್ಲಿದ್ರೆ ನಮ್ಗೆಲ್ಲ ತೊಂದರೆ ಅಂತ ಯೋಚಿಸಿ ಹೀಗೆ ಹೇಳಿದ್ರು ಹೇಳಿರಬಹುದು. ನನ್ಗಂತೂ ಅವಳಿಗೆ ಎಲ್ಲಿಷ್ಟನೋ ಅಲ್ಲಿರೋದೇ ಒಳ್ಳೇದು ಅನ್ಸುತ್ತಪ್ಪ. ನನಗೂ ಅಷ್ಟೇ. ಅದನ್ನ ನಿರ್ಧಾರ ಮಾಡಬೇಕಾಗಿರೋರು ನೀವ್ಯಾರೂ ಅಲ್ಲ, ನಾನು ಅವ್ಳ ಜೊತೆ ಮಾತಾಡ್ತೀನಿ. ಅಮ್ಮಾಜಿ ಪೂರ್ವಿನೇ ಈ ಮನೆ ಸೊಸೆ ಅಂತಿದ್ದಾರೆ. ಈ ಪೂರ್ವಿ ನೋಡಿದ್ರೆ ಈ ಮನೆಗಿನ್ ಯಾವತ್ತೂ ಬರಲ್ಲ ಅಂತಿದ್ದಾಳೆ. ಏನಾಗುತ್ತಪ್ಪ ಈಗ? ಪದ್ಮಿನಿ ವಾಮಿಟ್ ಬಂದರೆ ಮಾಡಿಬಿಡು, ಆಗ ನಿಂಗೆ ಆರಾಮಾಗಿರುತ್ತೆ. ಏನಿದು? ನನ್ನಂದ್ರೆ ಇಷ್ಟೊಂದು ಪ್ರೀತಿ ನಿಮ್ಗೆ? ನನ್ನನ್ನ ಇಷ್ಟೊಂದು ಪ್ರೀತಿಸ್ಬೇಡಿ ನಂದನವ್ರೆ. ಯಾಕೆ ಇಷ್ಟ ಅಂತ ಕೇಳಿದ್ರೆ ಏನು ಹೇಳತ್ ಪದ್ಮಿನಿ? ಪ್ರೀತಿ ಕಾರಣ ಬೇಕಾ ಅಥವಾ ಅಳತೆ ಮಾಡಿ ಪ್ರೀತಿಸ್ಬೇಕಾ?
1 kg ಪ್ರೀತಿ 100 kg ಪ್ರೀತಿ ಅಂತ. ಇಲ್ಲ ಪದ್ಮಿನಿ, ಪ್ರೀತಿಸ್ತೀನಿ ಅಷ್ಟೇ. ಯಾವಾಗಲೂ ನಿನ್ ಜೊತೆಗೆ ಇರ್ತೀನಿ. ನಿಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಪದ್ಮಿನಿ ಹುಷಾರು. ನನ್ ಮಾತು ಕೇಳಿದ್ರೆ ಹಿಂಗೆಲ್ಲ ಆಗ್ತಿತ್ತಾ? ನೆನ್ನೆ ರಾತ್ರಿ ಎಷ್ಟು ಹೇಳ್ದೆ ಊಟ ಮಾಡು ಅಂತ. ಹಠ ಒಂದ್ ಮಾಡ್ತೀಯ ನೋಡು. ಇವತ್ತಿಂದ ನೀನ್ ನನ್ನ ಮಾತು ಕೇಳ್ದಿದ್ರೆ ನನ್ನ ಮಾತೇ ಆಡ್ಸ್ಬೇಡ. ಈಗ ಆರಾಮ ಅನಿಸ್ತದೆಯಾ? ನಾನು ಹೊರಗಡೆ ಹೋಗ್ಬೇಕು, ದಯವಿಟ್ಟು ನನ್ನ ಕರ್ಕೊಂಡು ಹೋಗ್ತೀರಾ? ಹೊರಗಡೆನಾ? ಈ ಸ್ಥಿತಿಲಿ ಎಲ್ಲಿಗೆ ಹೋಗ್ಬೇಕು ನೀನು? ನೀವು ಕರ್ಕೊಂಡೋಗಿ, ನಾನು ಹೇಳ್ತೀನಿ. ಮೊದಲು ಮಾತು ಕೊಡಿ, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ, ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ಹೋಗೋಣವಾ? 1 ನಿಮಿಷ. ಈಗ ಆಚೆ ಹೊರಟ್ರೆ ಅಜ್ಜಿ ಎಲ್ಲಿಗೆ ಏನು ಅಂತ ಕೇಳ್ತಾರೆ. ಮತ್ತೆ ಈ ಸಿಚುವೇಶನ್ ಅವ್ರು ನಿನ್ನ ಆಚೆ ಕಳ್ಸಲ್ಲ. ಜೊತೆಗೆ ಪದ್ಮಿನಿ ಮಾತಾಡ್ಸದ್ಲ ನಿನ್ನ ಹತ್ರ? ಪದ್ಮಿನಿ ಅವಳಾಗೆ ಬಂದು ನಿನ್ನ ಹತ್ರ ಮಾತಾಡೋವರೆಗೂ ನೀನು ಅವಳಿಂದ ದೂರ ಇರು. ಅಂದ್ರೆ ನಾವು ಹೊರಗಡೆ ಹೋಗಕ್ಕಾಗಕ್ಕಿಲ್ವಾ? 1 ನಿಮಿಷ. ಅಜ್ಜಿ ಎಲ್ಲಿದ್ದಾರೆ ನೋಡ್ಕೊಂಡು ಬಿಡ್ತೀನಿ. ಅವ್ರ ಕಣ್ ತಪ್ಸ್ ಹೋಗ್ಬೇಕು ನಾವು, ಸರಿನಾ? ನೋಡು, ನೀನು ಎಲ್ಲಿಗೆ ಹೋಗ್ಬೇಕಿದ್ರು ನಾನು ಕರ್ಕೊಂಡು ಹೋಗ್ತೀನಿ. ಆದರೆ ನಾವು ಡಾಕ್ಟರ್ ಹತ್ರನೂ ಹೋಗ್ಬೇಕು, ನಿನ್ನ ಮೆಡಿಸಿನ್ಸ್ ತಗೋಬೇಕು. ಇದಕ್ಕೆ ಒಪ್ಪಿಗೆ ಇದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ. ಅಲ್ಲ, ಪೂರ್ವಿ ನಮ್ಮ ಮನೆಗೆ ಬರೋದಿಲ್ಲ ಅಂದ್ರೆ ಏನ್ ಅರ್ಥ ಭುಜಂಗ ಅವ್ರೆ? ಅವತ್ತವಳು ಹೋಗುವಾಗ ಏನಂದ್ಲು? 1 ವಾರದ ಮಟ್ಟಿಗೆ ನಿಮ್ ಜೊತೆ ಇದ್ದು ಬರ್ತೀನಿ ಅಂತ ಹೇಳಿದ್ಲು ತಾನೆ. ಈಗ ನನ್ಗೊಂದ್ ಮಾತು ಹೇಳ್ದೆ ಕೇಳದೆ ಬರಲ್ಲ ಅನ್ಬಿಟ್ರೆ ಮತ್ ಏನ್ ಅರ್ಥ ಹೇಳಿ? ಅಮ್ಮಾಜಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಅವಳ ಕೇಳ್ಕೊಂಡೆ, ಹೋಗ್ಬಿಡವ ನೀನು, ಅಮ್ಮಾಜಿಯವ್ರು ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾರೆ ಅಂತ. ಆದ್ರೆ ಅವಳು ಇಲ್ಲಿ ನಮ್ಮ ಪರಿಸ್ಥಿತಿ ನೋಡ್ಬಿಟ್ಟು ಅಲ್ಲಿಗೆ ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ. ಅಪ್ಪಯ್ಯ, ದಯವಿಟ್ಟು ನಾ ಇಲ್ಲೇ ಇರ್ತೀನಿ, ನಿಮ್ ಜೊತೆನೇ ಇರ್ತೀನಿ, ಆಸರೆ ಆಗಿರ್ತೀನಿ ಅಂತ ಪರಿಯಾಗಿ ಬೇಡ್ಕೊಂಡ್ಬಿಟ್ಲು. ಯಾವ ಬಾಯಿನಲ್ಲಿ ಇಲ್ಲ ಅಂತ ಹೇಳಿ ಏನೇ ಇರ್ಬೋದು ಭುಜಂಗ ಅವ್ರೆ, ಆದ್ರೆ ನಾನು ಒಂದ್ಸರಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ನಾನ್ ನಿಮ್ಗೆ ಅವತ್ತೇ ಹೇಳ್ದೆ ಅಲ್ವಾ, ಪೂರ್ವಿ ಜವಾಬ್ದಾರಿ ಪೂರ್ತಿಯಾಗಿ ನಂದು ಅಂತ. ನಿಶ್ಚಿತಾರ್ಥ ನಿಂತಿರೋದ್ರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದಕ್ಕೆ ಪರೋಕ್ಷವಾಗಿ ನಾನು ಕಾರಣ ಆಗಿದ್ದೀನಿ. ಅದಕ್ಕೆ ಅವಳಿಗೆ ನ್ಯಾಯ ಕೊಡ್ಸೋ ತನಕ ನನಗ್ ಸಮಾಧಾನ ಇಲ್ಲ. ಅಮ್ಮಾಜಿ, ಇರ್ಬೋದು, ಅಲ್ಲಿ ನಿಮ್ಮ ಪರಿಸ್ಥಿತಿ ಹದಗೆಟ್ಟಿರ್ಬೋದು, ಅದನ್ನ ಸರಿ ಮಾಡೋದಕ್ಕೆ ನಾನಿದ್ದೀನಿ. ನೋಡಿ, ದಯವಿಟ್ಟು ಪೂರ್ವಿನ ಮನೆ ಕಳಿಸ್ಕೊಡ್ಬೇಕು ನೀವು, ಅಷ್ಟೇ. ಅಮ್ಮ, ಅಜ್ಜಿ ಎಲ್ಲಿ? ಹೊರಗೆ ಹೋಗಿದ್ದಾರೆ ಕಣೋ. ಅಯ್ಯೋ, ಅಜ್ಜಿ ಹೊರಗಡೆ ಇದ್ದಾರೆ ಅಂದ್ರೆ ನಾನು ಹೆಂಗ್ ಪದ್ಮಿನಿ ಕರ್ಕೊಂಡು ಹೋಗ್ಲಿ? ಅಲ್ಲ ನಂದನ್, ಪೂರ್ವಿ ಯಾಕೆ ಹಾಗೆ ಹೇಳಿದ್ಲಂತೆ? ಈಗ ನೋಡು ಅಮ್ಮಾಜಿ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಏನು, ಅಜ್ಜಿ ಕೋಪ ಮಾಡ್ಕೊಂಡಿದಾರ? ಏನ್ ಹಿಡಿದ ಪೂರ್ವಿ? ಓ, ನಿನಗ್ ವಿಷಯನೇ ಗೊತ್ತಿಲ್ವಾ? ಪೂರ್ವಿ ಮೇಲೆ ಈ ಮನೆಗ್ ಬರಲ್ವಂತೆ.
ಅದಕ್ಕೆ ಅಮ್ಮಾಜಿ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನಂದನ್, ಪೂರ್ವಿ ಯಾಕೆ ಹಾಗೆ ಹೇಳಿರ್ಬಹುದು? ನಿನಗೇನಾದ್ರೂ ಗೊತ್ತಾ? ಪದ್ಮಿನಿ ಏನಾದ್ರೂ ಹೇಳಿದ್ಲ ನಿನ್ನ ಹತ್ರ? ಪೂರ್ವಿ ಒಳ್ಳೆ ಡಿಸಿಷನ್ನೇ ತಗೊಂಡಿದ್ದಾಳೆ. ಬಟ್ ಅಜ್ಜಿ ಯಾಕೆ ಪೂರ್ವಿ ಬಗ್ಗೆ ಇಷ್ಟೆಲ್ಲ ಕೆಡ್ಸ್ಕೊಂಡಿದ್ದಾರೆ? ನಂದನ್, ನಿನ್ನೆ ಕೇಳ್ತಾ ಇರೋದು. ನಂಗೇನು ಗೊತ್ತಿಲ್ಲಮ್ಮ. ಆಗ್ಲೇ ಅಮ್ಮಾಜಿ ಫೋನ್ ಇಟ್ಕೊಂಡು ಹೋದ್ರು. ಮೋಸ್ಟ್ಲಿ ಭುಜಂಗ ಅವ್ರಿಗೆ ಫೋನ್ ಮಾಡ್ತಿದಾರ ಅನ್ಸುತ್ತೆ. ಓ, ಹಾಗಿದ್ರೆ ಪೂರ್ವಿನ ಇಲ್ಲಿ ಕರೆಸ್ತಾರೆ. ಅಮ್ಮ ಪ್ಲೀಸ್, ಯಾಕೆ ಪೂರ್ವಿ ಇಲ್ಲೇ ಇರ್ಬೇಕಂತ ನೀವೆಲ್ಲ ಹಠ ಮಾಡ್ತಿದ್ದೀರಾ? ಅವಳಿಗೆ ಅವಳದೇ ಆದ ಲೈಫ್ ಇದೆ ಅಲ್ವಾ? ಅವಳಿಗೆ ಎಲ್ಲಿರ್ಬೇಕನ್ಸುತ್ತೋ ಅಲ್ಲಿರಲಿ. ಅವಳ ಫ್ರೀಡಮ್ ಅವಳಿಗೆ ಕೊಡಿ. ಅಯ್ಯೋ, ಇದ್ರಲ್ಲಿ ನಂದೇನೋ ಇದೆ. ಪೂರ್ವಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿ ಮದ್ವೆ ಮುರಿದಿರೋದ್ರಿಂದ ಅಮ್ಮಾಜಿಗೆ ಯೋಚನೆ ಆಗಿದೆ. ಅವಳನ್ನ ಒಂದು ಒಳ್ಳೆ ಮನೆಗೆ ಸೊಸೆಯಾಗಿ ಕಳಿಸೋ ತನಕ ಅಮ್ಮಾಜಿಗೆ ನೆಮ್ಮದಿ ಇರಲ್ಲ. ಅದಕ್ಕೆ ಅವ್ರು ಇಷ್ಟು ಕಾಳಜಿ ಮಾಡ್ತಾ ಇರೋದು. ಇಷ್ಟಕ್ಕೂ ಅವಳು ಈ ಮನೇಲಿದ್ರೆ ಏನೂ ಸಮಸ್ಯೆ? ಪದ್ಮಿನಿನೂ ಪೂರ್ವಿನ ತುಂಬಾ ಹಚ್ಕೊಂಡಿದ್ದಾಳಲ್ವಾ? ನನ್ನ ಕಷ್ಟನ ನಾನು ಯಾರಿಗೆ ಹೇಳ್ಕೊಳ್ಳಿ? ಪೂರ್ವಿ ಇಲ್ಲೇ ಇದ್ರೆ ಪದ್ಮಿನಿ ಯಾವತ್ತೂ ನನ್ನೋಳಾಗೋದಿಲ್ಲ. ಚಂಚು, ನಮ್ ಹಾಗೆ ನಂದನ್ಗೂ ಪೂರ್ವಿ ಮನೆಗೆ ಬರೋದು ಇಷ್ಟನೇ ಇಲ್ಲ. ಅಯ್ಯೋ, ಅದು ಬಿಡಿ, ನಾವ್ ಎಷ್ಟೊತ್ತಿಗೆ ಇಲ್ಲಿಂದ ಹೊರಡೋದು? ಚಂಚು, ಅಮ್ಮಾಜಿ ಹೊರಗೆ ಇದ್ದಾರೆ. ನೀವ್ ಹೇಗೆ ಹೋಗಕ್ಕಾಗತ್ತೆ? ನೋಡು, ಸ್ವಲ್ಪ ಹೊತ್ತು ಕಾಯೋಣ. ನಂದನ್, ಪದ್ಮಿನಿ ಹೇಗಿದ್ದಾಳೆ? ಅವಳೊಂದ್ಸಲ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರ್ತೀನಮ್ಮ.